ನಮಸ್ಕಾರ ವೀಕ್ಷಕರೇ, ಎಂಎನ್ ಸ್ಟುಡಿಯೋ ಅರ್ಪಿಸುವ ವಿಶೇಷ ಸಂಚಿಕೆಗಳಿಗೆ ತಮಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ನಮ್ಮ ಎಂಎನ್ ಸ್ಟುಡಿಯೋ ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳು, ವೈದ್ಯಕೀಯ ಕ್ಷೇತ್ರ ಇರ್ಬೋದು, ವಿಜ್ಞಾನ ಇರ್ಬೋದು, ಕ್ರೀಡೆ ಇರ್ಬೋದು, ಸಾಹಿತ್ಯ, ಸಂಗೀತ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಪರಿಣಿತರನ್ನ ಪರಿಚಯಿಸುವ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇದೆ. ಇದು ನಮ್ಮಲ್ಲಿ ಬರತಕ್ಕಂತ ಈ ವಿಷಯ ತಜ್ಞರು ಪರಿಣಿತರಿರ್ತಾರೆ, ಯಾವುದೋ ಕ್ಷೇತ್ರದಲ್ಲಿ ಅವರು ಅನುಭವಿಗಳಿರ್ತಾರೆ, ವಾಸ್ತವತೆ ಇದೆ, ಈ ಒಂದು ವಿಚಾರಗಳನ್ನ ನಿಮ್ ಜೊತೆ ಹಂಚಿಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಅಂದ ಹಾಗೆ ಇವತ್ತು ನಮ್ ಜೊತೆ ಪ್ರಕಾಶ್ ಪುತ್ತೂರ್ ಅವರಿದ್ದಾರೆ. ಪ್ರಕಾಶ್ ಪುತ್ತೂರ್ ಅವರು ಇಂಧನ ವಿಭಾಗದಲ್ಲಿ ಹಿರಿಯ ಪ್ರಬಂಧಕರಾಗಿದ್ದು ಸುಮಾರು 30 ವರ್ಷಗಳ ಸುದೀರ್ಘ ಸೇವೆಯನ್ನ ಹೊಂದಿದವರು, ಅನುಭವಿಗಳು. ಪೆಟ್ರೋಲ್ ಹೇಗೆ ತಯಾರಾಗುತ್ತೆ, ಪೆಟ್ರೋಲ್ನ ಈ ಇಂಧನ ಬೇರೆ ಬೇರೆ ಮೂಲಗಳು ಯಾವುದು, ಇದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ಎಥನಾಲ್ ಅಂತೇಳಿ ನೀವು ಅದನ್ನ E20 ಅನ್ನ ಕರಿತೀರಲ್ಲ, ಎಥನಾಲ್, ಈ ಎಥನಾಲ್ ನಮ್ಮ ಪೆಟ್ರೋಲ್ಗೆ ಬೇಕೇ? ಒಂದ್ ಪ್ರಶ್ನೆ, ಇದು ಹೇಗೆ ತಯಾರಾಗುತ್ತೆ? ಈಗ ನೀವು ಕೇಳಿದ ಒಳ್ಳೆ ಪ್ರಶ್ನೆ ಅದು. ಸಾಮಾನ್ಯವಾಗಿ ಪೆಟ್ರೋಲ್ ಪಂಪಿಗೆ ಹೋದಾಗ E20 ಅಂತ ಬರ್ದಿರ್ತದೆ, ನೋಡಿರ್ತೀರಲ್ಲ? ನಾನ್ ನೋಡಿಲ್ಲ ಸರ್. ನೋಡಿ, ನೋಡೋದೇ ಇಲ್ಲ. ಪೆಟ್ರೋಲ್ ಬಾಡಿ ಅಂತ ಹೇಳ್ತೀವಿ. ಸರಿ, ಒಳ್ಳೆ ಇದು. ಆದ್ರೆ ನೀವು ಪೆಟ್ರೋಲ್ ಪಂಪಿಗೆ ಹೋದಾಗ ಅಲ್ಲಿ ಒಂದು ಡಿಸ್ಪೆನ್ಸರ್ ಯೂನಿಟ್ ಅಂತ ಇರುತ್ತೆ. ಅದನ್ನು ಡಿಸ್ಪೆನ್ಸರ್ ಯೂನಿಟ್ ಪೆಟ್ರೋಲ್ ಅನ್ನು ತುಂಬಿಸುವಂತ, ಅಲ್ಲಿ ನೋಸಲ್ ಅಂತ ಹೇಳೋದು ನಾವು. ಒಂದು ಕಡೆ 2 ನೋಸಲ್ಗಳಂತ ಇರ್ತದೆ. ನಾನು ಯಾಕೆ ಹೇಳಿದೆ ಅಂದ್ರೆ, ಸಾಕಷ್ಟು ಗ್ರಾಹಕರು ಪೆಟ್ರೋಲ್ ಹಾಕ್ತಾರೆ. ಹೌದು, ಅವರಲ್ಲಿ ಬೇರೆ ಬೇರೆ ಸಮಸ್ಯೆಗಳಿದೆ, ವೆಹಿಕಲ್ ಹಾಳಾಗುತ್ತೆ ಅಥವಾ ಏನೇನೋ ಸಮಸ್ಯೆಗಳು. ನಮ್ಮ ಗ್ರಾಹಕರಿಗೆ ನಿಮ್ಮ ಮುಖಾಂತರ ಈ ಎಥನಾಲ್ ಬಗ್ಗೆ ಮತ್ತೆ ಪೆಟ್ರೋಲ್ ಬಗ್ಗೆ. ಒಳ್ಳೆ ಪ್ರಶ್ನೆ ಮನೋಹರ್. ಯಾಕಂದ್ರೆ ಇದರ ಬಗ್ಗೆ ಬಹಳ ಗೊಂದಲನೂ ಇದೆ. ನನಗೆ ನನ್ನ ಒಂದು ಅನುಭವದ ಮೇಲೆ ನಾನು ಹೇಳ್ತೇನೆ, ಯಾಕಂದ್ರೆ ಇದು ಪ್ರೇಕ್ಷಕರಿಗೂ ಬಹಳ ಮುಖ್ಯವಾದಂತಹ ಮಾಹಿತಿ. ನೀವು ಪೆಟ್ರೋಲ್ ಪಂಪಿಗೆ ನಿಮ್ಮ ಕಾರು ಅಥವಾ 2 ವೀಲರ್ ಹಿಡ್ಕೊಂಡು ಹೋಗ್ತೀರಿ. ಹೋಗಿ ನೀವು ಪೆಟ್ರೋಲ್ ಇಲ್ಲಿ ಅಂತ ಕೇಳ್ತೀರಿ. ಪೆಟ್ರೋಲ್ ಇಲ್ಲಿ ಕೇಳಿದಾಗ ಅಲ್ಲಿದ್ದಂತಹ ಪೆಟ್ರೋಲ್ ಹಾಕುವಂತ ಹುಡುಗರು ಪೆಟ್ರೋಲ್ ಹಾಕ್ತಾರೆ. ಈಗ ಮಹಿಳೆಯರು ಇದ್ದಾರೆ, ಹುಡುಗರು ಇದ್ದಾರೆ, ಅದರಲ್ಲಿ ಏನು ವ್ಯತ್ಯಾಸಗಳಿಲ್ಲ. ಪೆಟ್ರೋಲ್ ಹಾಕ್ಲಿಕ್ಕೆ ಸಿಬ್ಬಂದಿಗಳಂತ ಪದವನ್ನು ಬಳಸುವ ಸಿಬ್ಬಂದಿಗಳು ಅಲ್ಲಿ ನೀವು ಬಂದಾಗ ಪೆಟ್ರೋಲ್ ಪಂಪ್ ಇರುತ್ತೆ ಅಲ್ಲ, ಅದನ್ನ ಡಿಸ್ಪೆನ್ಸರ್ ಅಂತ ಹೇಳ್ತೇವೆ. ಡಿಸ್ಪೆನ್ಸರ್ ಅಂದ್ರೆ ಕೊಡುವಂತಹದ್ದು ಅಂತ. ಅಲ್ಲಲ್ಲಿ ಯೂನಿಟ್. ಅಲ್ಲಿ ಪೆಟ್ರೋಲು, ಡೀಸೆಲ್ ಅಂತ ಬೇರೆ ಬೇರೆ ಗನ್ ಅಂದ್ರೆ ಅದನ್ನು ಕೊಡುವಂತಹ ಇದು. ಅದನ್ನು ನಾವು ಸಾಮಾನ್ಯವಾಗಿ ನೋಡ್ತೇವೆ. ಡೀಸೆಲ್ ಎಲ್ಲಿ, ಪೆಟ್ರೋಲ್ ಎಲ್ಲಿ ಅಂತ ಕೇಳ್ತೇವೆ. ನಮ್ಮ ಕಾರು ಯಾವ್ದು ಅಂತ ನೋಡ್ಕೊಂಡು ಅಥವಾ ನಮ್ಮ ದ್ವಿಚಕ್ರ ವಾಹನ ಯಾವ್ದು ಅಂತ ನೋಡ್ಕೊಂಡು ನಾವು ಅಲ್ಲಿ ಹೋಗಿ ನಿಲ್ಲಿಸ್ತೇವೆ. ಅಲ್ಲಿ ಪೆಟ್ರೋಲ್ ಹಾಕಿ ಅಂತ ಹೇಳ್ತೇವೆ. ಪೆಟ್ರೋಲ್ ಹಾಕ್ತಾರೆ ಅಷ್ಟೇ, ಮತ್ತೆ ನಮ್ಗೆ ಗೊತ್ತಿಲ್ಲ. ನಿಮಗೇನು ಗೊತ್ತಿಲ್ಲ. ಎಷ್ಟಾಯ್ತು ಅಂತ ಕೇಳ್ತೀರಿ. 100 ರೂಪಾಯಿ ಹಾಕಿ ಅಂತ ಹೇಳ್ತೀರಿ, 200 ಹಾಕಿ, 500 ಹಾಕಿ ಅಂತ ಹೇಳ್ತೀರಿ, ಹಾಕೊಂಡು ಬರ್ತೀರಿ. ಮತ್ತೆ ಹೊರಗೆ ಬಂದ ಮೇಲೆ ನಿಮಗೆ ಸ್ವಲ್ಪ ಗೊಂದಲ, ಪೆಟ್ರೋಲ್ ಅಲ್ಲಿ ಎಥನಾಲ್ ಇದೆ ಅಂತಲ್ಲ, ಅದೇನು ಏನು ಅಂತ ಒಂದು ಗೊಂದಲ. ಸಮಸ್ಯೆ ಬಂದಾಗ ಮಾತ್ರ. ಹೌದು, ಸಮಸ್ಯೆ ಬಂದಾಗ ಅಂತ ಒಂದು ಪ್ರಶ್ನೆಗಳು ಮೂಡ್ತದೆ. ವಾಸ್ತವವಾಗಿ ನೀವು ಪೆಟ್ರೋಲ್ ಪಂಪಿಗೆ ಹೋದಾಗ ನೀವು ಅಲ್ಲಿ ಗಮನಿಸಬಹುದು, ಅಲ್ಲಿ ಪೆಟ್ರೋಲ್ ಪಂಪ್ ನ ಇದು ಪೆಟ್ರೋಲ್ ಹಾಕುವಂತಹ ಕಡೆಯಲ್ಲಿ ಅದರ ಡಿಸ್ಪೆನ್ಸರ್, ಹೌದು, ಅಲ್ಲಿ ಒಂದು ಡಿಸ್ಪ್ಲೇ ಇರುತ್ತೆ, ಫಲಕ ಅಂತ ಹೇಳ್ತದೆ. ಆ ಫಲಕದಲ್ಲಿ E20 ಅಂತ ಬರ್ದಿರ್ತಾರೆ. E20 ಅಂದ್ರೆ ಎಥನಾಲ್ 20 ಅಂತ. ಅಂದ್ರೆ ಪೆಟ್ರೋಲ್ ಅಲ್ಲಿ 80% ಪೆಟ್ರೋಲ್, ಗ್ಯಾಸೋಲಿನ್, 20% ಎಥನಾಲ್ ಇದೆ ಅಂತ. ಈ ಎಥನಾಲ್ ಯಾಕೆ ಹಾಕ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗಳು ನಿಮಗೆ. ಸರ್, ಈಗ ಎಥನಾಲ್ ನಮಗೆ ಗೊತ್ತೇ ಇಲ್ಲ. ಪೆಟ್ರೋಲ್ ಹಾಕ್ತಾ ಇದ್ದೇವೆ ಹಳೆ ಕಾಲದಿಂದ ಕೂಡ. ಸರಿ, ಈಗ ಎಥನಾಲ್ ಅಂದ್ರೆ ಅದು ಪರ್ಸೆಂಟೇಜ್ ಮೊದಲಿತ್ತ ಅಥವಾ ಫುಲ್ ಪೆಟ್ರೋಲ್ ಇತ್ತ, ಎಥನಾಲ್ ಹಾಕ್ತದೆ, ಎಷ್ಟು ಪರ್ಸೆಂಟೇಜ್ ಬೆಳೆದು ಬಂತ, ಹೇಗೆ? ಹೌದು, ಒಳ್ಳೆ ಪ್ರಶ್ನೆ. ಆಕ್ಚುಲಿ ವಾಸ್ತವ 2003ರಿಂದ ಈ ಒಂದು 2003ರಿಂದ ಈಗ ನಾವು ಯಾವಾಗ ಎಲ್ಲಿದ್ದೇವೆ, 2025ಕ್ಕೆ ತಲುಪಿದ್ದೇವೆ. 2003ರಿಂದ ಇದು ಪ್ರಾರಂಭವಾಗಿದೆ. 2009ರ ನಂತರ ಮತ್ತೆ ಅದು ಹೆಚ್ಚಿನ ಬೆಳವಣಿಗೆಯನ್ನ ಪಡೆಯಿತು. ಪ್ರಾರಂಭದಲ್ಲಿ 5% ಎಥನಾಲ್ ಹಾಕ್ತಾ ಇದ್ರು. 95% ಗ್ಯಾಸೋಲಿನ್, 5% ಎಥನಾಲ್ ಹಾಕ್ತಾ ಇದ್ರು. ಆಮೇಲೆ 10ಕ್ಕೆ ಮಾಡಿದ್ರು. ಆಮೇಲೆ 15-14-15ರ ಆಸುಪಾಸಲ್ಲಿತ್ತು. ಈಗ 20% ಎಥನಾಲ್ ಇದೆ. ಆಮೇಲೆ 80% ಪೆಟ್ರೋಲ್ ಅಂದ್ರೆ ಎರಡನ್ನು ಮಿಶ್ರಣ ಮಾಡಿ ಬರ್ತಾ ಇದೆ ಪೆಟ್ರೋಲ್ ಪಂಪ್ಗಳಿಗೆ, ಮಾರ್ಕೆಟ್. ಆದ್ರೆ 2009ರ ಬಳಿಕ ಯಾವ ವಾಹನಗಳೆಲ್ಲ ತಯಾರಾಯಿತು ಅದೆಲ್ಲ 20%ಕ್ಕೆ ಸೂಕ್ತವಾಗಿದೆ ಅನ್ನುವಂತ ಒಂದು ಅಧ್ಯಯನ ಹೇಳೋದು. 2000 ಅಂದ್ರೆ ಈಗ 2009 16 ವರ್ಷ ಆಯ್ತಲ್ಲ, ಆಲ್ರೆಡಿ 17 ವರ್ಷ ಇಟ್ಕೊಂಡು 2003 ನಂತರ ವಾಹನಗಳು ಸೂಕ್ತವೇ, ಅದಕ್ಕೇನು ತೊಂದರೆ ಇಲ್ಲ. 2009ರದ್ದು ಮತ್ತಷ್ಟು ಸೂಕ್ತ ಅಂತ. ಆದ್ರೆ ಇತ್ತೀಚೆಗೆ ಬರುವಂತ ಬಹುತೇಕ ವಾಹನಗಳು E20ಯ ಸರ್ಟಿಫಿಕೇಶನ್ ಪ್ರಮಾಣಿಕತ ಪತ್ರವನ್ನು ಪಡ್ಕೊಂಡೇ ಬರ್ತಾ ಇದೆ. ಏನು ತೊಂದರೆ ಇಲ್ಲ. ಆದ ಕಾರಣ E20ಯಿಂದ ನಿಮಗೆ ಒಂದು ಗೊಂದಲ ಏನಾದ್ರೂ ಸಮಸ್ಯೆಗಳು ಬರ್ತಾ ಇದೆ ಅನ್ನುವಂತ ಒಂದು ಸಣ್ಣ ಗೊಂದಲ ಇದೆ ಸರ್. ಯಾಕೆಂದ್ರೆ ಈಗ ಪೆಟ್ರೋಲ್ ಹಾಕ್ತಿದ್ವು ನಾವು, ಈಗ ಎಥನಾಲ್ E20 ಅಂತ ಹೇಳ್ತಾ ಇದ್ರಲ್ಲ, ಇದು ಎಷ್ಟು ಅವಶ್ಯಕತೆ ಇದೆ? ಇದು ಬೇಕೇ? ಪೆಟ್ರೋಲ್ ಸಾಕಾಗೋದಿಲ್ಲ? ನೋಡಿ ಮನೋಹರ್, ನಮ್ಮಲ್ಲಿ ಈಗ ನಾನು ನಿಮ್ಗೆ ಕ್ರೂಡ್ ಆಯಿಲ್ ಬಗ್ಗೆ ವಿಚಾರಗಳನ್ನ ಹೇಳಿದೆ. ಯಾವ್ದಾದ್ರು ಒಂದು ನ್ಯಾಚುರಲ್ ರಿಸೋರ್ಸ್ ಒಂದಲ್ಲ ಒಂದ್ ದಿವಸ ಮುಗಿಲಿಬೇಕಲ್ಲ, ಲಿಮಿಟೇಷನ್. ಹೌದೌದು. ಈಗ ಬಾವಿಯಲ್ಲಿದ್ದ ನೀರು ಖಾಲಿ ಆಗ್ಬೇಕು, ಖಾಲಿ ಆಗ್ತದೆ. ಆಮೇಲೆ ಮಳೆ ಬಂದ್ರೆ
ಕೆಳಗಿಂದ ತುಂಬುತ್ತದೆ. ಹೊಸರು, ಹೌದು ಸುಡಲಿ ಹೊಸರು ಅಂತ ಹೇಳ್ತೇವೆ, ಅದು ಬಂದರೆ ತುಂಬುತ್ತದೆ. ಕಚ್ಚಾ ತೈಲಕ್ಕೆ ತುಂಬಲಿಕ್ಕೆ ಏನಿದೆ? ಇದ್ದ source. ಲಕ್ಷಾಂತರ ವರ್ಷದ ಹಿಂದೆ ಸತ್ತಂತಹ ಮರಗಳು, ಜೀವಿಗಳು ಇದೆಲ್ಲ ಸೇರಿ ಆಗಿರೋದು, ಅದನ್ನು ತುಂಬಿಸುದು ಯಾರು? ಮತ್ತೆ ಲಕ್ಷ ವರ್ಷ ಕಾಯ್ಬೇಕಲ್ಲ ನಾವು. ಹಾಗೆ ಹಾಗೆ ನೋಡಿ, ಏನು 45ರಿಂದ 50 ವರ್ಷದವರೆಗೆ ಮಾತ್ರ ನಮ್ಮಲ್ಲಿ ಈಗ ಪ್ರಪಂಚದಲ್ಲಿ ಕ್ರೂಡ್ ಆಯಿಲ್ ಇರೋದು. ಓಹೋ, ಅಷ್ಟೇ ಅಷ್ಟೇ, ಅದರ ಒಂದು ಜೀವಿತಾವಧಿ ಅಷ್ಟೇ ಅಷ್ಟೇ, ಮುಗೀತದೆ, ಅಷ್ಟೊತ್ತಿಗೆ ಮುಗೀತದೆ ಅನ್ನುವಂಥದ್ದು. ಆದ್ರೆ ಹುಡುಕ್ತಾ ಇದ್ದಾರೆ ಇನ್ನು ಅದೆಲ್ಲ ಸಿಗುತ್ತೆ ಅಂತ. ಈಗ ಸದ್ಯಕ್ಕೆ ಸಿಗುವಂತ 45, 50, 60 ವರ್ಷಗಳ ಒಳಗೆ ಅದ್ರ ವರ್ಷದೊಳಗೆ ಒಳಗೆ ಹೌದೌದು ಮುಗಿಯುವಂತ ಸಾಧ್ಯತೆಗಳಿದೆ. ಅದರ ಮೊದಲು ನಾವು ನಮ್ಮ ಸ್ವಯಂ ಆಗಿ ಏನಾದ್ರು ಮಾಡ್ಬೇಕು. ಮತ್ತೆ ಬಳಕೆಗಳು ಹೆಚ್ಚಾಗಿದೆ ಪ್ರತಿಯೊಬ್ಬರ ಮನೆಯಲ್ಲಿ. ಹೌದು ಸರ್. ಮೊದಲು ಒಂದು ಗಾಡಿ ಅಂದ್ರೆ ನಮ್ಗೆ ಎಷ್ಟು ಸಂತೋಷ, ಒಂದು ಮನೆಯಲ್ಲಿ ಒಂದು ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಹೇಳ್ತಾರೆ, ಯಾವಾಗ ಪೆಟ್ರೋಲ್ ನಮ್ಮ ದೇಶಕ್ಕೆ ಬಂತು ಆವಾಗ ಮನುಷ್ಯನಿಗೆ ಡಯಾಬಿಟಿಸ್ ಕೂಡ ಬಂತು ಅಂತ. ಯಾಕಂತ ಹೇಳಿದ್ರೆ ನಾವು ಗಾಡಿಯಲ್ಲೇ ಹೋಗೋದು ನಮ್ಮ ಒಂದು ಅಭ್ಯಾಸ ಆಗಿದೆ. ಹೌದೌದೌದು. ಅಲ್ಲ, ಈಗ ಒಂದು ಗಾಡಿ ಅಲ್ಲ, ಮನೆಯಲ್ಲಿ 3-4 ಗಾಡಿಗಳಿದೆ. ಎಲ್ಲರಿಗೂ ವಾಹನಗಳು ಬೇಕು. ಎಲ್ಲರೂ ಆದ್ರೆ ಪೆಟ್ರೋಲ್ ನಿಗದಿತ ಹೌದೌದು. ಯಾಕಂದ್ರೆ ಸಂಗ್ರಹ ಕಡಿಮೆ ಇದೆ ನೋಡಿ. ಸಂಗ್ರಹ ಕಡಿಮೆ ಇದ್ದಾಗ ಅದರ ಖರ್ಚು ಬೇಗ ಆಗ್ತದೆ, ಖರ್ಚು ಜಾಸ್ತಿ ಆಗ್ತದೆ. ಆದ ಕಾರಣ ಹೇಳಿ ಸರ್, ಈಗ ಎಥನಾಲ್ ಬೇಕೇ? ಹೌದು, ಅದೇ ನಾನು ಹೇಳೋದು. ಈಗ 45-50 ವರ್ಷಗಳ ಎಥನಾಲ್ ಅಂದ್ರೆ ಏನು? ಹೌದು, ಈಗ ನಾನು ಹೇಳಿದೆ 45-50 ವರ್ಷಗಳ ಒಳಗೆ ಅದು ಖಾಲಿ ಆಗ್ತದೆ ಎನ್ನುವಾಗ ನಾವು ಮತ್ತೆ ಏನ್ ಮಾಡೋದು? ಏನು ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ. ಮತ್ತೆ ವಾಹನಗಳು ಬರ್ತಾ ಇರ್ಬೇಕು, ನಾವು ಓಡಾಡ್ತಾ ಇರ್ಬೇಕು. ಮತ್ತೆ ಪರ್ಯಾಯ ವ್ಯವಸ್ಥೆ. ಪರ್ಯಾಯ ವ್ಯವಸ್ಥೆಗಾಗಿ ನಾವು ಮಾಡಿಕೊಂಡಿರುವಂತಹ ಅತ್ಯುತ್ತಮ ವ್ಯವಸ್ಥೆ ಏನು ಅಂದ್ರೆ ಎಥನಾಲ್. ಓಹೋ, ಎಥನಾಲ್ ಅಂದ್ರೆ ಅದನ್ನು ನಾವು ಬಯೋಫಿಯಲ್ ಅಂತ ಹೇಳ್ತೇವೆ. ಜೈವಿಕವಾಗಿ ಸಿಗುವ ಬಯೋಫಿಯಲ್ ಅಂತ. ಜೈವಿಕ ಅನಿಲ. ಹೌದೌದು, ಬಯೋಫಿಯಲ್. ಇದು ಯಾವ್ದ್ರಿಂದ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಕೆಲವರು ಹೇಳ್ತಾರೆ ಅದು ಆಲ್ಕೋಹಾಲ್ ಅಲ್ವಾ ಅಂತ. ಇಥೈಲ್ ಆಲ್ಕೋಹಾಲ್ ಅಂತ. ಅದು ಎಥನಾಲ್ ಅಂದ್ರೆ ಆಲ್ಕೋಹಾಲ್ ಅಂತ ಕೇಳ್ತಾರೆ. ನಾವು ಕುಡಿಯುವ ಆಲ್ಕೋಹಾಲ್ ಅಲ್ಲ, ಇದು ಎಥೈಲ್ ಆಲ್ಕೋಹಾಲ್ ಅಂತ ಅದಕ್ಕೆ ಪದವನ್ನ ಹಾಗೆ ಇಡ್ತಾರೆ. ಅದು ಯಾವ್ದ್ರಿಂದ ಆಗ್ತದೆ? ಕಬ್ಬಿನಿಂದ ಮಾಡ್ತಾರೆ, ಆಮೇಲೆ ಜೋಳದಿಂದ, ಮೆಕ್ಕೆಜೋಳದಿಂದ, ಹಾಗೆ ಈ ಧಾನ್ಯಗಳಿಂದೆಲ್ಲ ಮಾಡುದು ಎಥನಾಲ್ ಅನ್ನ ಮಾಡ್ತಾರೆ. ಅದಕ್ಕಾಗಿ ಬೇರೆ ಕಾರ್ಖಾನೆಗಳಿದೆ ಎಥನಾಲ್ ಅನ್ನ ನಮ್ಮ ದೇಶದಲ್ಲಿ. ಹೌದೌದು, ನಮ್ಮ ಕರ್ನಾಟಕದಲ್ಲೂ ಬೇಕಾದಷ್ಟು ಇದೆ, ನಮ್ಮ ದೇಶಾದ್ಯಂತ ಇದೆ. ಅವರು ಇದನ್ನ ಸಿದ್ಧ ಮಾಡಿ ಟ್ಯಾಂಕರ್ ಮೂಲಕ, ಅಂದ್ರೆ ನೀವು ಕಬ್ಬು ಹೇಳಿದ್ರೆ ಸಕ್ಕರೆ ಕಾರ್ಖಾನೆ ಬೇರೆ, ಮೊಲೆಸಸ್ ಅಂತ ಹೇಳಿದ್ರು, ಇದನ್ನು ಮೊಲೆಸಸ್ ಅಂತ ಹೇಳಿ ಅವರು ಎಥನಾಲ್ ಅನ್ನ ಡಿಸ್ಟಿಲರಿ ಅಂತ ನಾವು ಪದಗಳನ್ನು ಬಳಸ್ತೇವೆ, ಅದಕ್ಕೂ ಬಳಸ್ತೇವೆ, ಇದಕ್ಕೂ ಬಳಸ್ತೇವೆ. ಎಥನಾಲ್ಗಳನ್ನ ನಮ್ಮ ಕರ್ನಾಟಕದಲ್ಲಿದೆ, ನಮ್ಮ ದೇಶದ ಬೇರೆ ಬೇರೆ ಮೂಲೆಗಳಲ್ಲೂ ಈಗ ಬಹಳಷ್ಟು ಕಾರ್ಖಾನೆಗಳನ್ನು ಮಾಡಿದ್ದಾರೆ. ಅದು ರೈಲ್ವೆ ಮೂಲಕ ಅಥವಾ ಟ್ಯಾಂಕ್ ಮೂಲಕ. ನೀವು ರೋಡಲ್ಲಿ ನೋಡಿರ್ಬಹುದು, ಕೆಲವು ರಸ್ತೆಯಲ್ಲಿ ಹೋಗುವಾಗ ಎಥನಾಲ್ ಟ್ರಕ್ಗಳು ಓಡಾಡ್ತಿದೆ, ಹತ್ತಿರ ಹೋಗೋ ಶರಾಬು ಸ್ಮೆಲ್ ಬಂದಾಗೆ ಆಗ್ತದೆ, ಅದು ಎಥನಾಲ್. ಸ್ವಲ್ಪ ಅದರ ವಾಸನೆ ಆ ರೀತಿಯಲ್ಲಿ ಸ್ವಲ್ಪ ಇರ್ತದೆ, ಆದ್ರೆ ಅದಲ್ಲ. ಅದನ್ನ ತಂದು ನಮ್ಮ ಈ ಸ್ಥಾವರಗಳಲ್ಲಿ, ಈ ಪೆಟ್ರೋಲ್ ತುಂಬಿಸುವ ಸ್ಥಾವರಗಳಲ್ಲಿ ತಂದಿಡ್ತಾರೆ. ಆಮೇಲೆ ಪೆಟ್ರೋಲ್ ನೀವು ತುಂಬಿಸಬೇಕಾದ್ರೆ ಟ್ಯಾಂಕರ್ಗಳಿಗೆ, ಅಂದ್ರೆ ಲೋಡ್ ಆಗ್ತದೆ ಅಂತ ನಾವು ಹೇಳ್ತೇವಲ್ಲ, ಅಲ್ಲಿ ರಿಫೈನರಿಯಲ್ಲಿ ಇಲ್ಲ, ರಿಫೈನರಿಯಿಂದ ಮತ್ತೆ ಒಂದು ಕಡೆಯಲ್ಲಿ ಮಾರ್ಕೆಟಿಂಗ್ ಸೆಕ್ಷನ್ ಅಂತ ಇರುತ್ತೆ, ಅಲ್ಲಿ ಟ್ಯಾಂಕರ್ಗಳು ಲೋಡ್ ಆಗಿ ರಸ್ತೆಗಳಿಗೆ ನೀವು ಬರೋದನ್ನು ನೋಡಿದಿರಲ್ಲ. ಆ ಟ್ರಕ್ಗಳು ಹೋಗಿ ಪೆಟ್ರೋಲ್ ಪಂಪ್ ಅಲ್ಲಿ ಅನ್ಲೋಡ್ ಮಾಡಿ ನಮಗೆ ಪೆಟ್ರೋಲ್ ಸಿಗುವಂತದ್ದು. ಆ ಟ್ಯಾಂಕರ್ಗಳಿಗೆ ತುಂಬಿಸಬೇಕಾದ್ರೆ 20% ಎಥನಾಲ್ ಮತ್ತು 80% ಗ್ಯಾಸೋಲಿನ್ ಮಿಕ್ಸ್ ಆಗಿ ಬರುವಂತ. ಅದು 20, ಇದು 80, ಇದು ಜೊತೆಯಾಗಿ ಬರುವಂತದ್ದು. ಇದು ಯಾಕೆ ಬೇಕು ಅನ್ನುವಂಥದ್ದೊಂದು ನಿಮ್ಮೊಂದು ಪ್ರಶ್ನೆ ಕಾಡ್ತಾ ಇದೆ ನಿಮಗೆ. ಬೇಕೇ ಬೇಕು. ಯಾಕಂದ್ರೆ ಇದು ಮತ್ತೆ ಮತ್ತೆ ಸೃಷ್ಟಿ ಮಾಡ್ಬೇಕು. ಕಬ್ಬು ನೋಡಿ, ಈ ಭೂಮಿ ಇದೆ ನೋಡಿ, ಭೂಮಿ ಅನ್ನೋದು ಅದೊಂದು ದೊಡ್ಡ ಆಸ್ತಿ. ಅದರ ಬಗ್ಗೆ ಹೌದೌದೌದು, ಮಣ್ಣನ್ನು ಹೀಗೆ ತಗೊಂಡು ತಿನ್ನುವ ಹಾಗಿಲ್ಲ. ಆದ್ರೆ ಮಣ್ಣಿಗೆ ನೀವು ಒಂದು ಬೀಜವನ್ನ ಹಾಕಿದ್ರೆ ಎಷ್ಟು ಸುಂದರವಾದ ಅದ್ಭುತವಾದ ಫಲವನ್ನು ಕೊಡುತ್ತೆ. ಈ ಭೂಮಿಯ ಮೇಲೆ ನಂಬಿಕೆ ಇಟ್ಟುಕೊಂಡೇ ನಡೆಯುವಂತದ್ದು ಎಥನಾಲ್ ಎನ್ನುವಂಥದ್ದು. ಇಲ್ಲಿ ಏನಾಗ್ತದೆ ಅಂದ್ರೆ, ನೀವು ಕಬ್ಬು ಇರ್ಬೋದು, ಜೋಳ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಈ ತರ ಧಾನ್ಯಗಳಿರ್ಬೋದು, ಭೂಮಿಯಲ್ಲಿ ಬಂದೇ ಬರ್ತದೆ. ಆದ ಕಾರಣ ನಾವು ಎಥನಾಲ್ ಅನ್ನ 20% ಹೇಗೆ ನೆಡ್ತೇವೆ, ಅದ್ರಲ್ಲಿ ಇನ್ನೊಂದು ಮುಖ್ಯವಾದ ಕಾರಣ ಏನು ಅಂದ್ರೆ, ನಾವು ಸ್ವಾವಲಂಬಿಗಳಾಗ್ತೇವೆ ಅಂತ. ನಮ್ದು ಕೃಷಿ ಪ್ರಧಾನವಾದ ದೇಶ ಅಂತ ನಾವು ಹಿಂದೆ ಎಲ್ಲ ಹೇಳ್ತಾ ಇದ್ದೆವು. ಬೇರೆ ದೇಶಗಳನ್ನ ಅವಲಂಬಿಸಬಾರದು. ಇಲ್ಲ, ಹೊರಗಿನಿಂದ ನಾವು ನಮ್ಮ ಕಚ್ಚಾ ತೈಲ ಒಂದು ವೇಳೆ ಮುಗಿದ್ರೆ, ಈಗ ಸದ್ಯಕ್ಕೆ ತೊಂದರೆ ಇಲ್ಲ, ಕಚ್ಚಾ ತೈಲ ಮುಗಿದ್ರೆ ನಾವು ಸ್ವಾವಲಂಬಿಗಳಾಗಿ ಬದುಕಬೇಕಂದ್ರೆ, ಈಗ ನೋಡಿ 20% ನಾವು ಸ್ವಾವಲಂಬಿಗಳಲ್ವಾ, ನಮ್ಮಲ್ಲೂ ಕಚ್ಚಾ ತೈಲ ಇದೆ, ಆದ್ರೂ ಯಾರಿಗೂ ಒಂದು ನಾವು ಡಿಪೆಂಡ್ ಆಗದೆ, ಆಗದೆ ನಾವು ಸ್ವಾವಲಂಬಿಗಳಾಗಿದ್ದೇವೆ. ಸ್ವಾವಲಂಬಿ ಆಗ್ಬೇಕಾದ್ರೆ ಎಥನಾಲ್ ಎನ್ನುವುದು ಬಹಳ ಮುಖ್ಯ. ನಮ್ಮ ಸ್ವಾವಲಂಬಿ ಜೀವನಕ್ಕೆ ಮತ್ತು ನಮಗಾಗಿ, ನಮ್ಮ ದೇಶದ ಒಂದು ಆರ್ಥಿಕ ದೃಢತೆಗೂ, ಜೊತೆಗೆ ಪೊಲ್ಯೂಷನ್ ಸ್ವಲ್ಪ ಇದರಿಂದ ಕಡಿಮೆ. ನೀವು ಸ್ವಲ್ಪ ಇತ್ತೀಚೆಗೆ ಗಮನಿಸಿರ್ಬೋದು, ನಮ್ಮ ಊರುಗಳಲ್ಲಿ ಈಗ ಇಲ್ಲೆಲ್ಲ ಸ್ವಲ್ಪ ಪೊಲ್ಯೂಷನ್ ಸ್ವಲ್ಪ ಕಡಿಮೆ ಅಂತ ಆ ದೃಷ್ಟಿಕೋನದಲ್ಲಿ. ಹೌದೌದು. ಮತ್ತೆ ವಾಹನಕ್ಕೂ ಸ್ಮೂತ್, ನಿಮ್ಗೆ ಒಳ್ಳೆ ಫೀಲಿಂಗ್ ಕೊಡ್ತದೆ. ಒಂದು ವಿಚಾರ ಸರ್, ಇತ್ತೀಚೆಗೆ ನಗರ ಪ್ರದೇಶಗಳಲ್ಲಿ ನಾವು ಕೇಳಿದಂತ ಒಂದು
ಪ್ರಶ್ನೆ ಸಂದೇಹಗಳಂತ ಹೇಳಿದ್ರೆ ಈ ಸ್ಕೂಟರ್ಗಳಲ್ಲಿ ಉಪಯೋಗಿಸ್ತಾರಲ್ಲ, ಹ್ಮ್. ಅವರು ಒಂದು ಪೆಟ್ರೋಲ್ ಹಾಕಿದ ನಂತರ ಒಂದ್ 2-3 ದಿನ ಮನೇಲಿ ಇಟ್ಟರೆ ಮತ್ತೆ ಸ್ಟಾರ್ಟ್ ಆಗೋದಿಲ್ಲ, ಅದ್ರದ್ದು ಏನೋ ಪಾರ್ಟ್ ಹೋಗುತ್ತೆ, ಜೆಟ್ ಹೋಗುತ್ತೆ, ಏನೋ ಹೋಗುತ್ತೆ ಅಂತ ಹೇಳ್ತಾರೆ, ಅದು ಮತ್ತೆ ಹೊಸದಾಗಬೇಕು. ಈ ತರ ಒಂದು ಸಮಸ್ಯೆಗಳ ಗೊಂದಲ ಇದೆ ಸರ್. ಅದು ಸೃಷ್ಟಿ ಯಾಕೆ ಆಗಿದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಅಲ್ಲ, ಸಾಮಾನ್ಯವಾಗಿ ವಾಹನ ತೆಗೊಳ್ಳುವವರು ಎರಡು ರೀತಿಯಲ್ಲಿ ಇರ್ತಾರೆ. ಒಂದು ದಿನಾಲು ವಾಹನವನ್ನು ಓಡಿಸುವವರು ಇರ್ತಾರೆ, ಮತ್ತೊಮ್ಮೆ ಮನೆಯೊಳಗಿಟ್ಟು ವಾರಕ್ಕೊಮ್ಮೆ ಓಡಿಸುವವರು ಇರ್ತಾರೆ, ಮತ್ತೆ ಕೆಲವರು ಬಹಳಷ್ಟು ಹಳೆಯ ವಾಹನಗಳನ್ನು ಇಟ್ಕೊಂಡವರು ಇದ್ದಾರೆ. ಈಗ ನಿಮ್ಮ ಪ್ರಶ್ನೆ ಪ್ರಕಾರ ನನಗೆ ಅನಿಸುತ್ತೆ ಹಳೆ ವಾಹನದಲ್ಲಿ ಮಾತ್ರ ಈ ಸಮಸ್ಯೆಗಳು ಬರ್ಬೋದು, ಹೊಸ ವಾಹನದಲ್ಲಿ ಸ್ವಲ್ಪ ಕಡಿಮೆ ಅಂತ. ಇರ್ಬೋದು. ಕಾರಣಗಳು ಹೌದೌದು, ಗ್ಯಾರೇಜ್ನವರು ಒಮ್ಮೊಮ್ಮೆ ಹೇಳ್ತಾರೆ ಎಥನಾಲ್ ಹಾಕಿ, ಅವರಿಗೆ ಕಾರಣ ಅಂತ ಹೇಳ್ತಾರೆ. ಹೌದು, ಸತ್ಯಾಸತ್ಯತೆ ಏನಂದ್ರೆ ವಾಸ್ತವವಾಗಿ ನಿಮ್ಗೆ ಎಥನಾಲ್ ಮತ್ತು ಪೆಟ್ರೋಲ್ ಮಿಶ್ರಣದಿಂದ ಏನು ಸಮಸ್ಯೆಗಳು ಬರೋದಿಲ್ಲ. ವಾಹನಗಳೆಲ್ಲ ಓಡ್ತಾ ಇದೆ, ಏನ್ ತೊಂದರೆಗಳಿಲ್ಲ. ನಾನು ಹೇಳಿದಲ್ಲ 2009 ನಂತರ, 2003 ನಂತರ, 2003 ಅಂದ್ರೆ 22 ವರ್ಷದ ಹಳೆಯ ವೆಹಿಕಲ್ಗಳು, 2003 ನಂತರ ಎಥನಾಲ್ ಬಂದಿದೆ. 2009 ನಂತರ ಎಲ್ಲ ಈಗ ವಾಹನಗಳು ಬಹುತೇಕ ಎಥನಾಲ್ ಅಲ್ಲಿ ಓಡ್ತಾ ಇದೆ. ವಾಸ್ತವವಾಗಿ ಏನಂದ್ರೆ ಈ ಮಳೆಗಾಲ ಸಂದರ್ಭದಲ್ಲಿ ಈ ಪೆಟ್ರೋಲ್ನೊಳಗೆ ನೀರು ಹೋದ್ರೆ ಸಮಸ್ಯೆಗಳು ಬರೋ ಸಾಧ್ಯತೆ ಇದೆ. ಯಾಕಂದ್ರೆ ಎಥನಾಲ್ ಮತ್ತು ಪೆಟ್ರೋಲ್ ಎರಡು ಮಿಕ್ಸ್ ಆಗಿರ್ತದೆ, ಆದ್ರೆ ಅದನ್ನ ನೀರನ್ನ ಬೇರ್ಪಡಿಸುವಂತ ಗುಣ ಅದಕ್ಕೆ ಸ್ವಲ್ಪ ಕಡಿಮೆನೇ ಇದೆ. ಹೌದು, ನೀರಿನ ಡೆನ್ಸಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ, ಸಾಂದ್ರತೆ ಅಂತ. ಹೌದು, ಅದು ಯಾವಾಗಲೂ ನೀರು ಯಾವಾಗಲೂ ಕೆಳಗೆ ಕೂತ್ಕೊಳ್ಳುವಂತದ್ದು, ಭಾರವಾದ. ಮತ್ತೆ ಎಥನಾಲ್ ಮತ್ತು ಪೆಟ್ರೋಲ್ ನ ಸಾಂದ್ರತೆಗಳು ಸಾಮಾನ್ಯ ಹತ್ತಿರ ಒಂದೇ ಅಲ್ಲ, ಹತ್ತಿರ ಇದೆ. ಅದು 700ರಿಂದ 750 ಪೆಟ್ರೋಲ್ ಇದ್ರೆ ಎಥನಾಲ್ ಒಂದು 795 ಸಾಂದ್ರತೆಯಲ್ಲಿ. ನೀವು ಸಾಂದ್ರತೆ ಬಗ್ಗೆ ಹೇಳಿದ್ರಿ, ಡೆನ್ಸಿಟಿ. ಪೆಟ್ರೋಲ್ ಹಾಕುವ ಗ್ರಾಹಕ ಪೆಟ್ರೋಲ್ ಬಂಕ್ ಅಲ್ಲಿ ಸಾಂದ್ರತೆ ನೋಡಬೇಕು ಹೇಗೆ? ಅಲ್ಲ, ಸಾಂದ್ರತೆಯನ್ನು ನೀವು ನೋಡಬಹುದು, ಯಾಕಂದ್ರೆ ಅಲ್ಲಿ ಅವರದೊಂದು ಡಿಸ್ಪ್ಲೇ ಬೋರ್ಡ್ ಅಂತ ಇರುತ್ತೆ. ಪೆಟ್ರೋಲ್ ಪಂಪ್ಗಳಲ್ಲಿ ನೀವು ನೋಡಿಬಹುದು, ಮೇಲ್ಗಡೆ ಒಂದು ಬೋರ್ಡ್ ಹಾಕಿರ್ತಾರೆ, ಹೌದು, ಡೆನ್ಸಿಟಿ ಅಂತ ಹಾಕಿರ್ತಾರೆ. ಯಾರೂ ಕೇಳೋದಿಲ್ಲ ಪ್ರಶ್ನೆ, ಯಾರು ಕೇಳ. ಇನ್ನೊಂದು, ಈಗ ಗ್ರಾಹಕರು ಪೆಟ್ರೋಲ್ ಪಂಪಿಗೆ ಪೆಟ್ರೋಲ್ ಹಾಕಪ್ಪ ಅಂತ ಹೇಳಬೇಕಾ, ಅಥವಾ ಅಲ್ಲಿ ಚೆಕ್ ಮಾಡ್ಬೇಕು, ಅಂದ್ರೆ ಅದರ ಪ್ರಮಾಣ ಹಾಕ್ತಾನೋ ಇಲ್ವೋ ಅನ್ನೋದ ಬಗ್ಗೆ ಒಳ್ಳೆ ಪ್ರಶ್ನೆ ಇದೆ ನಿಮ್ದು. ನನಗೆ ಬಹಳ ಖುಷಿ ಆಯ್ತು ನಿಮ್ಮ ಪ್ರಶ್ನೆ ಕೇಳಿ. ಗ್ರಾಹಕರಿಗೆ ಒಂದು ಸಣ್ಣ ಸಂಶಯ ಬರ್ತಾ ಇರ್ತದೆ ಪೆಟ್ರೋಲ್ ಪಂಪಿಗೆ ಹೋದಾಗ. ಒಮ್ಮೊಮ್ಮೆ ಹೇಳೋದಿದೆ, ಆ ಪೆಟ್ರೋಲ್ ಪಂಪ್ ಅಲ್ಲಿ ಕಡಿಮೆ ಮೈಲೇಜ್ ಕೊಡ್ಕೊಂಡು ಗಾಡಿ ಅಂತ, ಕಡಿಮೆ ಕೊಡ್ತದೆ ಅಂತ. ಮತ್ತೆ ಕೆಲವರು ಹೇಳ್ತಾರೆ ಆ ಪೆಟ್ರೋಲ್ ಪಂಪಿಗೆ ಹೋದ್ರೆ ಒಳ್ಳೆ ಮೈಲೇಜ್ ಕೊಡ್ತದೆ ಅಂತ. ಮತ್ತೆ ಏನು ಅದು ಬಾಯಿಂದ ಬಾಯಿಗೆ ಹೋಗಿ, ಕಿವಿಯಿಂದ ಕಿವಿ ಹೋಗಿ ಜನರು ಹೌದಾ ಅಲ್ಲಿ ಕಡಿಮೆ ಮೈಲೇಜ್ ಕೊಡ್ತದೆ ಅಂತ, ಇಲ್ಲಿ ಜಾಸ್ತಿ ಕೊಡ್ತದೆ ಎನ್ನುವಂಥದ್ದು. ಆದ್ರೆ ಅಂತ ಗೊಂದಲಗಳು ಸಾಮಾನ್ಯವಾಗಿ ಇರೋದಿಲ್ಲ ಮೈಲೇಜ್ ವಿಚಾರದಲ್ಲಿ. ವಾಹನಗಳ ಯಾವ ರೀತಿ ನಿರ್ಮಾಣ ಮಾಡಿರ್ತಾರೆ ಅದರ ಮೆಜರ್ಮೆಂಟ್ ಅಲ್ಲಿ, ಹೌದು, ಮತ್ತೆ ನಿಮ್ಮ ಬಳಕೆಯ ಮೇಲೆ ಮೈಲೇಜ್ಗಳು ಬರುವಂತಹದ್ದು. ಆದ್ರೆ ನಿಮಗೆ ಸಂಶಯ ಬಂದ್ರೆ, ಒಂದು ವೇಳೆ ನಿಮಗೆ ಒಂದು ಸಂಶಯ ಬರ್ತದೆ, ಹೌದೌದು ನಮ್ಗೆ ನಾನು ಅದು ಸರಿಯಾಗಿ ಉಂಟಾ ಇಲ್ವಾ ಅಂತ ಮನಸ್ಸಲ್ಲೇ ಇಟ್ಕೊಂಡು ಕೊರಗುವ ಬದಲು ನಾನು ನಿಮ್ಗೆ ಸಲಹೆ ಹೇಳ್ತೇನೆ. ಪ್ರತಿಯೊಂದು ಪೆಟ್ರೋಲ್ ಪಂಪ್ ಅಲ್ಲೂ 5 ಲೀಟರ್ನ ಒಂದು ಇದು ಕ್ಯಾನ್ ಇರುತ್ತೆ, ಮೆಜರ್ಮೆಂಟ್ ಕ್ಯಾನ್ ಅಂತ, ಅದು ಅಲ್ಲಿ ಇಟ್ಟಿರ್ತಾರೆ, ಕನ್ನಡಿ ಒಳಗೆ ಇಟ್ಟಿರ್ತಾರೆ. ಅದನ್ನು ಅದು ಸಾಮಾನ್ಯವಾಗಿ ಅದು ಮೆಷರ್ ಮಾಡಿ ಇಟ್ಟಿರುವಂತ ಸರ್ಕಾರದಿಂದಲೇ ಪ್ರಾಮಾಣೀಕೃತ ಆಗಿರುವಂತದ್ದು. ನೀವು ಅಲ್ಲಿ ಹೋಗಿ ಅದರಲ್ಲಿ ಹುಡುಗರಿಗೆ ಅಥವಾ ಅಲ್ಲಿಯ ಮ್ಯಾನೇಜರ್ಗೆ ಯಾರು ಹೋಗಿ ಒಂದು 5 ಲೀಟರ್ ನನಗೆ ಅದು ಚೆಕ್ ಮಾಡ್ಬೇಕು ಅಂತ ಡೌಟ್ ಇದ್ರೆ ಅದನ್ನ ನೋಡ್ಬೋದು. ಅದರ ಕುತ್ತಿಗೆವರೆಗೆ ಬರ್ತದೆ, ಅದ್ರ ಅಂದ್ರೆ ಮೇಲ್ಗಡೆ ಟಾಪ್ ವರೆಗೆ ಬಂದ್ರೆ ಸಣ್ಣ ಹೋಲ್ ಇದೆ, ನೋಡಿ ಅದೊಂದು ಸಣ್ಣ ತೂತು ಇರ್ತದೆ. ಸ್ವಲ್ಪ ಹೊರಗೆ ಬಂತಂತಾದ್ರೆ ಅಥವಾ ಅಲ್ಲಿವರೆಗೆ ಬಂತಂತಾದ್ರೆ ಸರಿಯಾಗಿದೆ ಅಂತ ಅರ್ಥ. ಅಥವಾ ಅದಕ್ಕಿಂತ ತುಂಬಾ ಕಡಿಮೆ ಇದ್ರೆ ಮತ್ತೊಂದು ಬಾರಿ ಚೆಕ್ ಮಾಡ್ಬೋದು. ಹಾಗೇನಿಲ್ಲ, ಒಂದು ಬಾರಿ ನೀವು 5 ಲೀಟರ್ ಹಾಕಿದ ಕೂಡಲೇ ಅದು ಸರಿಯಾಗಿ ಬರ್ಬೇಕು ಅಂತ ಇಲ್ಲ. ಬಹುಶಃ ಪಂಪಿನ ಇದರಿಂದ ಏರ್ ಬಂದು ಹಾಗೆಲ್ಲ ಆಗುವಂತ ಅಲ್ಲ, ಹಾಗೆ ಆಗೋದಿಲ್ಲ. ಬಟ್ ನಾರ್ಮಲ್ ಆಗಿ ರನ್ನಿಂಗ್ ಅಲ್ಲಿ ಇರುವಂತ ಡಿಸ್ಪೆನ್ಸರಿ ಯೂನಿಟ್ಗಳಲ್ಲಿ ಯಾವುದೇ ಸಮಸ್ಯೆಗಳು ಬರೋದಿಲ್ಲ, ಹೋಗ್ತಾ ಇರ್ತದೆ. ನಿಮ್ಗೆ ಡೌಟ್ ಆದ್ರೆ ನಾನು 2 ಪ್ರಶ್ನೆ ಒಳ್ಳೆ ಕೇಳಿದ್ರಿ. ನಾನು ನಿಮಗೆ 3 ವಿಚಾರ ಹೇಳಿದೆ. ಒಂದು E20 ಅಂತ ನೋಡಿ ಪೆಟ್ರೋಲ್ ಬಂದಾಗ, ಇನ್ನೊಂದು ಡೆನ್ಸಿಟಿಯಿಂದ ಬರ್ದಿರ್ತದೆ, ಅದ್ರ ಬಗ್ಗೆ ನೀವು ಕೇಳ್ಬೋದು, ಇದೇನು ಡೆನ್ಸಿಟಿ ವಾಸ್ತವವಾಗಿ ಏನು ಅಂತ ನೀವು ಕೇಳ್ಬೋದು. ಇನ್ನೊಂದು ನಿಮ್ಗೆ ಸಂಶಯಗಳಿದ್ರೆ, ಅಂದ್ರೆ ಪ್ರತಿ ಬಾರಿ ಹೋಗಿ ಕೇಳಿದ್ರೆ ಅವರಾದ್ರೂ ಏನ್ ಮಾಡ್ಲಿಕ್ಕೆ ಆಗ್ತದೆ ಪೆಟ್ರೋಲ್ ಪಂಪ್ನವರು. ಈಗ ಪ್ರತಿಯೊಬ್ಬ ಗ್ರಾಹಕ ಒಂದು 5 ತುಂಬಿಸಿ ತೋರಿಸು ಅಂತ ಹೇಳಿಕ್ಕೆ ಆಗೋದಿಲ್ಲ. ನಿಮ್ಗೆ ಸಂಶಯಗಳಿದ್ರೆ ಅಪರೂಪಕ್ಕೊಮ್ಮೆ ಹೋಗಿ ಗ್ರಾಹಕರ ಬಟ್ ಅದು ಗ್ರಾಹಕರ ಹಕ್ಕು ಅಂತ ಹೇಳ್ತೀರಿ. ಕೇಳಬಹುದು, ಕೇಳಲೇಬೇಕು, ಅದು ಅವರ ಸೇವೆ. ಅದು ಪೆಟ್ರೋಲ್ ಪಂಪ್ನವರ ಸೇವೆಯನ್ನು ಅವರು ನಿಮಗೆ ಈ ಪೆಟ್ರೋಲ್ ಬಳಕೆದಾರರ ಹಕ್ಕು ಅಂತ ಇರುತ್ತಲ್ಲ, ಹೌದು, ಅದು ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ. ಈ ಕಡೆ ಮೊಬೈಲ್ ಮಾತ್ಕೊಂಡು ಪೆಟ್ರೋಲ್ ಹಾಕೊಂಡು ಸಿದ ಮೋಸ ಆಗಿದ್ದು ಬಹಳ ತಪ್ಪು. ಅದೊಂದು ವಿಚಾರ ಹೇಳಿದ್ರು ಸರ್, ಮೊಬೈಲ್ ಇಟ್ಕೊಂಡು ನಾವು ಪೆಟ್ರೋಲ್ ಪಂಪ್ ಅಲ್ಲಿ ಹಾಕುದು ಎಷ್ಟು ಇಲ್ಲ, ಮೊಬೈಲ್ ಬಳಸ್ಕೊಂಡು ಪೆಟ್ರೋಲ್ ಪಂಪ್ ಅಲ್ಲಿ ನಾವು ಯಾವುದೇ ಕಾರಣಕ್ಕೆ ಬಳಸಬಾರ್ದು. ಸ್ಟಾಟಿಕ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೇವೆ, ಯಾವುದೇ ಫ್ಲಾಶ್ ಆಗುವಂತದ್ದು. ವಾಸ್ತವವಾಗಿ ನಾವು ಏನ್ ಹೇಳ್ತೇವೆ ಅಂದ್ರೆ ಪೆಟ್ರೋಲ್ ಪಂಪ್ ಅಲ್ಲಿ ನೀವು ತಲೆಯನ್ನು ಬಾಚಿದ್ರೆ ಎಲೆಕ್ಟ್ರಿಸಿಟಿ ಪವರ್, ಇದು ನೀವು ಮನೆಯಲ್ಲಿ ತಲೆ ಬಾಚುವಾಗ ಸಣ್ಣ ಸಣ್ಣದು ಕಿಡಿರಾಡ್ತದೆ. ಆ ರೀತಿ ಅಂದ್ರೆ ಪೆಟ್ರೋಲ್ ಪಂಪ್ ಅಲ್ಲಿ ತಲೆ ಬಾಚಿ ಅಂತ ಯಾರು ಹೇಳೋದಿಲ್ಲ, ಬಾಚಿಬೇಡಿ, ಅದು ವಿಷಯಗಳನ್ನ ಯಾರು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಹೌದೌದು, ಸ್ಟಾಟಿಕ್ ಅಂದ್ರೆ
ವಾಸ್ತವವಾಗಿ ನೀವು ಮೊಬೈಲ್ ಬಳಸಿದ್ರೆ ಮೊಬೈಲ್ ಇರುವಂತಹದ್ದು ಈಗ ನೋಡಿ ಪೆಟ್ರೋಲ್ ಹಾಕೋ ಸ್ವಲ್ಪ ವೇಪರ್ ಬರುವಂತ ಸಾಧ್ಯತೆ ಇದೆ. ಮಾತಾಡ್ತಾ ಇರುವಾಗ ಇದು ಎಲೆಕ್ಟ್ರಾನಿಕ್ ಡಿವೈಸ್, ಬ್ಯಾಟ್ರಿ ಹಾಳತ್ತಾಗಿರ್ಬೋದು ಅಥವಾ ಬ್ಯಾಟ್ರಿನ ಫ್ಲಾಶ್ ಆಗ್ಬೋದು, ಬೆಂಕಿ ಹಿಡಿಯುವಂತ ಕಾರಣ. ಅದಕ್ಕೆ ನಾನು ಗ್ರಾಹಕರ ಹತ್ರ ಎಲ್ಲರ ಹತ್ರ ಹೇಳೋದು, ದಯವಿಟ್ಟು ಮೊಬೈಲ್ ಅನ್ನ ಬಳಸಬೇಡಿ. ಯಾಕಂದ್ರೆ ನಿಮ್ಮ ಮತ್ತು ನಿಮ್ಮ ಕುಟುಂಬದವರಿಗೆ ಎಲ್ರಿಗೂ ದೊಡ್ಡ ಅಪಾಯಕಾರಿ ಅಂತ ಕಾಣ್ತದೆ. ಜೊತೆಗೆ ಪೆಟ್ರೋಲ್ ಪಂಪ್ ಅಲ್ಲಿ ಪೆಟ್ರೋಲ್ ಹಾಕಬೇಕಾದ್ರೆ ಮನೋಹರ್ರೆ, ನಿಮ್ಮ ಪ್ರಶ್ನೆಗಳಿಗೆ ಕೇಳಿಕೊಂಡು ನನಗೆ ಒಂದು ಸಲಹೆ ಕೊಡುವಂತ ಆಯ್ತು. ಸಲಹೆ ಕೊಡ್ಬೋದಲ್ವಾ? ನಾವು ಕೆಳಗಿಳಿದು ಬಂದ್ರೆ ಒಳ್ಳೇದು. ಈಗ CNG ಪಂಪ್ಗಳಲ್ಲಿ ಕೆಳಗೆ ಇಳಿರಿ ಅಂತ ಹೇಳ್ತಾರೆ. ಹೌದೌದು, ಪೆಟ್ರೋಲ್ ಪಂಪ್ಗಳಲ್ಲಿ ಆತರನೇ ಪೆಟ್ರೋಲ್ ಪಂಪ್ CNG ಅಲ್ಲಿ ಹಾಕ್ತಾರೆ. ಬಹಳ CNG ಅಷ್ಟೇ, ಪೆಟ್ರೋಲು ಅಪಾಯಕಾರಿ ಹಾಗೇನಲ್ಲ. CNG ಅಪಾಯಕಾರಿ, ಪೆಟ್ರೋಲ್ ಅಪಾಯಕಾರಿ, ಎಲ್ಲವೂ ಜ್ವಲನ ಆಗುವಂತ, ಬೆಂಕಿ ಹಿಡಿಯುವಂತದ್ದು ಯಾವುದು? ನೀವು ಮೊಬೈಲ್ ಅನ್ನು ಆಫ್ ಮಾಡಿ, ಸಾಧ್ಯ ಆದ್ರೆ ಕಾರಿಂದ ಇಳಿಯಿರಿ, ಮಾತಾಡಿ, ಬೇಕಾದ್ರೆ ಅಲ್ಲಿ ಪೆಟ್ರೋಲ್ ಹಾಕೋನ ಜೊತೆ ಮಾತಾಡಿ, ಅದು ಸೇಫ್ಟಿಗೆ ಒಳ್ಳೇದು. ಈಗ ನೀವು ಹೇಳಿದಾಗೆ ಮೆಜರ್ಮೆಂಟ್ ಇರ್ಬೋದು, ಡೆನ್ಸಿಟಿ ಇರ್ಬೋದು, ಬರೀ ಸಂಶಯ ಮಾಡೋದು ಅಂತಲ್ಲ, ಪೆಟ್ರೋಲ್ ಪಂಪ್ ತಿಳ್ಕೊಳ್ಬೇಕು ವಿಚಾರಗಳು. ಯಾಕಂದ್ರೆ ಒಳ್ಳೆ ಸೇವೆಗಳನ್ನ ಕೊಡ್ತಾ ಇದ್ದಾರೆ, ಅವರು ಒಳ್ಳೆ ಸೇವೆಗಳನ್ನು ಕೊಡ್ತಾ ಇದ್ದಾರೆ. ಹಾಗಿರುವಾಗ ನಾವು ಮೊಬೈಲ್ ಅನ್ನು ಬಳಸೋದನ್ನು ದಯವಿಟ್ಟು ಈ ಮಾಧ್ಯಮದ ಮೂಲಕ ನಾನು ಖಂಡಿತ ಅವಾಯ್ಡ್ ಅಂತಲ್ಲ, ನಿಲ್ಲಿಸಿಬಿಡಿ, ಅವಾಯ್ಡ್ ಪದಲ್ಲ, ನಿಲ್ಲಿಸಿಬಿಡಿ. ಮೊಬೈಲ್ ಅಷ್ಟೊತ್ತಿಗೆ ಪೆಟ್ರೋಲ್ ಹಾಕೋತಿ, ನಮ್ಮ ಜೀವ, ನಮ್ಮ ಕುಟುಂಬದವರ ಕಾರಲ್ಲಿ ಕೂತ್ಕೊಂಡಿರ್ತಾರೆ. ಈಗ ವಾಹನ ಚಲಾಯಿಸುವಾಗ ಮೊಬೈಲ್ ಇಟ್ಕೊಂಡು ವಾಹನ ಚಲಾಯಿಸುವ ಎಷ್ಟು ಅಪಾಯಕಾರಿ, ಅಷ್ಟೇ ಕೂಡ ಇದು ಅಪಾಯಕಾರಿ ಅಂತ ನೀವು ಹೇಳ್ತಾ ಇದ್ದೀರಿ. ಖಂಡಿತ ಬಹಳ ಅಪಾಯಕಾರಿ. ಹಾಗೆ ಓಕೆ. ಸೊ ಸಮಸ್ಯೆಗಳು ಬರುತ್ತಾ ಅಂತ ಹೇಳ್ತೀರಿ ನೀವಾಗ? ಈಗ ಎಥನಾಲ್ ಹಾಕೋದ್ರಿಂದ ವಾಹನಗಳಿಗೆ ಸಮಸ್ಯೆ ಬರ್ತದೆ? ಒಂದು ಕಾಸ್ಟ್ ಹೇಗೆ? ಅಲ್ಲ, ಎಥನಾಲ್ ಇದ್ದು ನಿಮ್ಗೆ ಸಮಸ್ಯೆಗಳು ಅಂತ ಇಲ್ಲ. ನಾನು ಹೇಳಿದ್ದು ಪ್ರಕಾರ ಈ ಸ್ವಲ್ಪ ನೀರು ಮಿಶ್ರಣವಾದ್ರೆ ಅಥವಾ ಎಥನಾಲ್ ಮತ್ತು ಪೆಟ್ರೋಲ್ ನ ಪ್ರಮಾಣಗಳು ಎಲ್ಲಾದ್ರೂ ಟ್ಯಾಂಕ್ ಅಲ್ಲಿ ಇದ್ದಾಗ ವ್ಯತ್ಯಯ ಆಗುವಂತ ಸಾಧ್ಯತೆಗಳು ಇರಬಹುದು. ತುಂಬಾ ದಿವಸ ಉಪಯೋಗ ಮಾಡದಿದ್ರೆ ಎಲ್ಲಾದ್ರೂ ಎಥನಾಲ್ ನ ಸ್ವಲ್ಪ ಭಾಗ ಕೆಳಗೆ ಬಂದು ನಿಲ್ಲುವಂತ ಸಾಧ್ಯತೆಗಳು ಇರಬಹುದೇನೋ. ಆದ್ರೆ ಸಾಮಾನ್ಯವಾಗಿ ಯಾವುದೇ ಸಮಸ್ಯೆಗಳಿಲ್ಲ. ಈಗ ನೀವು ದರದ ಬಗ್ಗೆ ಒಂದು ಚೆನ್ನಾಗಿ ಪ್ರಶ್ನೆ ಕೇಳಿದ್ರಿ. ಕ್ರೂಡ್ ಆಯಿಲ್ಗೆ ಈಗ $65 ಆಚೆ ಈಚೆ ನಡೀತಾ ಇದೆ ಅಂದ್ರೆ ಸಾಧಾರಣ ಒಂದು $85 ಗಿಂತ ಇಟ್ಕೊಂಡ್ರು ಸಾಧಾರಣ ಒಂದು 5,500-6 ಸಾವಿರದವರೆಗೆ, 159 ಆದ್ರೆ ಒಂದು $40-45 ಕ್ರೂಡ್ ಆಯಿಲ್ಗೆ ಇದೆ. ನಮಗೆ ಕೊಡುವಾಗ $100 ಕೊಡ್ತೀರಿ ಅಂತ, ಹೌದೌದು, 102 ಎಲ್ಲ ಬರ್ತದೆ ಬೇರೆ ಬೇರೆ ರಾಜ್ಯದಲ್ಲಿ. ಅದು ಏನು ಗೊತ್ತಾ, ಕ್ರೂಡ್ ಆಯಿಲ್ ನಿಮ್ಮ ಟ್ಯಾಂಕಿಗೆ ಯಾರು ಹಾಕೋದಿಲ್ಲ. ಹೌದೌದು, ನೀವು ಹೋಗಿ ಹೇಳ್ತಾರೆ ಅಲ್ಲಿ ಬಾವಿಯಿಂದ ಎಣ್ಣೆ ತೆಗೆದು, ಹಾಗೆ ಬಾವಿಯಿಂದ ಎಣ್ಣೆ ತೆಗೆದು ನಮ್ಮ ಗಾಡಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಅದು ಬಾವಿಗಳ ಈ ಬಾವಿ ಅಲ್ಲ, ನಾವೇನು ನೀರು ಎಳಿತೀವಿ ಅದು ಬಾವಿ ಅಲ್ಲ, ಅದು ಕೊಳವೆ ಬಾವಿ. ಹೌದು, ಅದು ಕೊಳವೆ ಮೂಲಕ ಅವರು ಇದು ಮಾಡುವ ಅದೇ ತಂತ್ರಜ್ಞಾನ ಇದೆ. ಅದನ್ನು ತೆಗೆಯುವಂತ ಪ್ರೊಸೆಸಿಂಗ್ ಚಾರ್ಜಸ್ ಇರುತ್ತೆ. ಆಮೇಲೆ ವಿದೇಶಿ ವಿನಿಮಯ ಇರ್ತದೆ, ಇಂಟರ್ನ್ಯಾಷನಲ್ ಆಗಿ ಬೇರೆ ದೇಶದಿಂದ ಬರುವಾಗ. ಆಮೇಲೆ ಬಂದ್ಮೇಲೆ ಹಡಗಿಗೂ ತುಂಬಾ, ಹೌದೌದು, ಹಡಗು ಬಹಳ ದುಬಾರಿ ಚಾರ್ಜ್ ಕೊಡ್ಬೇಕಾಗ್ತದೆ. ಆಮೇಲೆ ಪೈಪ್ ಲೈನ್ ಸಾಗಿಸಿ ರಿಫೈನರಿಗೆ ತಲುಪಿಸಿದಂತಹ ಚಾರ್ಜಸ್. ಆಮೇಲೆ ಅಲ್ಲಿ ಪರಿಷ್ಕರಣ ಮಾಡಿದ್ದು ಬೇರೆ 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 ಹಂತದ ಪರಿಷ್ಕರಣೆ ಮಾಡಿದ್ದು ಅಲ್ಲಿಂದ, ಹೌದು, ರಿಫೈನರಿಯಲ್ಲಿ ಪರಿಷ್ಕರಣೆ ಮಾಡಿದಂಥದ್ದು. ಮತ್ತೆ ಅಲ್ಲಿಂದ ನಿಮ್ಗೆ ಸ್ಥಾವರಕ್ಕೆ ಅಂದ್ರೆ ಟರ್ಮಿನಲ್ಸ್ ಅಂತ ಹೇಳ್ತಾರೆ, ಅಲ್ಲಿ ಪೆಟ್ರೋಲ್ ತುಂಬಿಸ್ತಾರಲ್ಲ, ತುಂಬಿಸುವ ಅಲ್ಲಿಯ ಖರ್ಚುಗಳು. ರಿಫೈನರಿ ಬೇರೆ, ಟರ್ಮಿನಲ್ ಬೇರೆ. ಹೌದು, ನಾರ್ಮಲಿ ರಿಫೈನರಿಗಳು ಉತ್ಪಾದನೆ ಮಾಡೋದು ಮಾತ್ರ. ರಿಫೈನರಿ ಒಂದೊಂದು ಭಾಗಗಳು ಇರಬಹುದು ಅವ್ರದೇ ಸ್ಥಾವರ. ಯಾಕೆ ಹೇಳಿದ್ರೆ ಅಂದ್ರೆ ನೀವು ರಿಫೈನರಿ ವರ್ಕ್ ಮಾಡಿದ್ರಿ, ಟರ್ಮಿನಲ್ ಅಲ್ಲಿ ವರ್ಕ್ ಮಾಡಿದ್ರಿ, ಮಾರ್ಕೆಟಿಂಗ್ ಅಲ್ಲಿ ವರ್ಕ್ ಮಾಡಿದ್ರಿ, ದೇಶದ ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ರಿ ಅಲ್ವಾ? ರಿಫೈನರಿ ಅಂದ್ರೆ ಅದು ರಿಫೈನ್ ಮಾಡುವಂತದ್ದು. ಆಮೇಲೆ ಇದೊಂದು ಮಾರ್ಕೆಟಿಂಗ್ ಅಂತ ಬೇರೆ ಇರುತ್ತೆ, ಅಲ್ಲಿ ಬಂದು ಅದನ್ನ ಟ್ಯಾಂಕರ್ಗೆ ತುಂಬಿಸುವಂತದ್ದು, ಅದರ ಖರ್ಚು. ಪುನಃ ಟ್ಯಾಂಕರ್ ಓಡ್ಬೇಕಲ್ಲ, ಅವ್ರು ಟ್ಯಾಂಕರ್ನವರಿಗೆ ಹಣ ಕೊಡ್ಬೇಕಲ್ಲ, ಮತ್ತೆ ಅವನು ಡ್ರೈವರಿಗೆ ಅವ್ರಿಗೆ ಕಂಡಕ್ಟರಿಗೆ ಕೊಡ್ಬೇಕು, ಡ್ರೈವರ್ ಕೊಡ್ಬೇಕು, ಚಾಲಕರಿಗೆ ಅವರಿಗೆ. ಆಮೇಲೆ ಅದರ ಗಾಡಿಯ ವೆಚ್ಚ, ಅವರ ವಾರ್ಷಿಕ ಇನ್ಶೂರೆನ್ಸ್, ಆಮೇಲೆ ಅದಕ್ಕೆಲ್ಲ ಫ್ರೈಟ್ ಅಂತ ಒಂದಿರುತ್ತೆ. ಅಲ್ಲಿಂದ ನೇರವಾಗಿ ಪೆಟ್ರೋಲ್ ಪಂಪಿಗೆ ಬರುತ್ತೆ ಅವರ ಕಮಿಷನ್. ಹೌದು, ಅಲ್ಲಿ ಇಳಿಸಿದ್ದು, ಅಲ್ಲಿಯ ಹುಡುಗರ ಖರ್ಚುಗಳು, ಇದಿಷ್ಟೆಲ್ಲ ಮನೋಹರ್. ಇಷ್ಟೇ ಆದ್ರೆ ಹೌದು, ಇನ್ನೆಲ್ಲ ತೆರಿಗೆಗಳಿರ್ತದೆ. ಹೌದೌದು, ರಾಜ್ಯದಿಂದ ರಾಜ್ಯಕ್ಕೆ ಬೇರೆ ಬೇರೆ ತೆರಿಗೆಗಳಿರ್ತದೆ, ಸೆಸ್ಗಳಿರ್ಬೋದು, ತೆರಿಗೆಗಳಿರ್ಬೋದು. ಆದ ಕಾರಣ ಈ ತೆರಿಗೆಗಳೆಲ್ಲ ಸೇರುವಾಗ, ಮುಖ್ಯವಾಗಿ ತೆರಿಗೆ ನಾನು ಹೇಳೋದು, ಪ್ರಧಾನವಾಗಿ ತೆರಿಗೆ ಹೆಚ್ಚಾಗಿರುವ ಕಾರಣ ಮತ್ತೆ ದೇಶಕ್ಕೆ ಒಂದು ರೆವಿನ್ಯೂ ಬೇಕು ಅಂತ ಕಾರಣಕ್ಕಾಗಿ ಸಾಮಾನ್ಯವಾಗಿ ತೆರಿಗೆ ರಾಜ್ಯದಿಂದ ರಾಜ್ಯಕ್ಕೆ ಬೇರೆ ಆಗಿರ್ತದೆ. ನೀವು ಗೋವಾದಲ್ಲಿ ಕಡಿಮೆ ಅಂತ ಹೇಳ್ತೀರಿ, ಇಲ್ಲಿ ಜಾಸ್ತಿ ಅಂತ ಹೌದು, ಸ್ವಲ್ಪ ವ್ಯತ್ಯಾಸ ಆಗ್ತದೆ. ತೆರಿಗೆಗಳೆಲ್ಲ ಸೇರುವಾಗ ನಿಮ್ಮ ಟ್ಯಾಂಕಿಗೆ ಬಂದು ಬೀಳುವಾಗ $102-104 ಆಗ್ತದೆ. ಅಂತೂ ಈ ಪೆಟ್ರೋಲ್ ನ ಕಾಸ್ಟ್ ವರ್ಷದಿಂದ ವರ್ಷಕ್ಕೆ ಕಮ್ಮಿ ಆಗೋ ಸಾಧ್ಯತೆಗಳಿಲ್ವೇ ಇಲ್ಲ. ಕಾಸ್ಟ್ ಆಫ್ ಪ್ರೊಡಕ್ಷನ್. ಅದಕ್ಕಾಗಿ ಎಥನಾಲ್ ಅನ್ನೆಲ್ಲ ಬಳಸಿದಾಗ ಸ್ವಲ್ಪ
ಆಗಬಹುದು. ಅದು ಮಾಡ್ಕೊಂಡು ಹೋಗ್ಬೋದು. ಎಥನಾಲ್ ಎಲ್ಲ ನಾವು ಬಳಸಿದ್ರೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಪ್ರಕಾಶ್ ಅವರೇ, ಈ ಅತ್ಯಮೂಲ ಸ್ವಾಭಾವಿಕ ನೈಸರ್ಗಿಕ ಇರತಕ್ಕಂಥ ಈ ಪೆಟ್ರೋಲ್ ನ ಅಂದ್ರೆ ಕ್ರೂಡ್ ಆಯಿಲ್ ಹೇಳಿದ್ರಿ, ಅದರ ಬೇರೆ ಬೇರೆ ವಿಭಾಗಗಳು, ಈ ಪೆಟ್ರೋಲ್ ನ ಬಳಕೆ ಇರ್ಬೋದು, ಸೇಫ್ಟಿ ಇರ್ಬೋದು, ಅದ್ರ ಬಗ್ಗೆ ಸಾಕಷ್ಟು ನೀವು ನಮ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ಹಂಚ್ಕೊಂಡಿದ್ರಿ. ಇನ್ನಷ್ಟು ವಿಚಾರಗಳಿದೆ, ಯಾಕಂದ್ರೆ ಇತ್ತೀಚೆಗೆ ನಡೆದಂತ ಏರ್ ಕ್ರಾಶ್ ಬಗ್ಗೆ, ಅದ್ರ ಹಾಕಿದಂತ ಇಂಧನ, ಇದ್ರ ಬಗ್ಗೆ ಕೂಡ ನಮ್ಮ ಜನಸಾಮಾನ್ಯರಿಗೆ, ನಮ್ಮ ವೀಕ್ಷಕರಿಗೆ ಹಲವಾರು ವಿಚಾರಗಳು ಬೇಕು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮಾತಾಡೋಣ. ವೀಕ್ಷಕರೇ, MS ಸ್ಟುಡಿಯೋದಲ್ಲಿ ಈ ಇಂಧನ ಮೂಲ ಮಾತ್ರ ಅಲ್ಲ, ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ನೀವು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀವಿ. ನಮಸ್ಕಾರ.